ರೈತರಿಗೆ ತಿಳಿಸುವ ಕೆಲಸ ಮಾಡಲು ನವ ಕರ್ನಾಟಕ ರೈತ ಸಂಘದ ವತಿಯಿಂದ ಗ್ರಾಮ ಸ್ವರಾಜ್ ಆಹಾರ ಪದ್ಧತಿ ಹಾಗೂ ಬೆಂಬಲ ಬೆಲೆ ಕುರಿತು ರಾಷ್ಟ್ರಮಟ್ಟದ ರೈತರ ಬೃಹತ್ ವಿಚಾರಣಾ ಸಂಕಿರಣ ಜುಲೈ 25, 26 ಮತ್ತು 27ರಂದು ಜರುಗಲಿದೆ ಎಂದು ನವ ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷ ದಯಾನಂದ ಸಿ ಪಾಟೀಲ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಈ ಕಾರ್ಯಕ್ರಮಕ್ಕೆ ರಾಷ್ಟ್ರ ಹಾಗೂ ರಾಜ್ಯಮಟ್ಟದ ವಿಜ್ಞಾನಿಗಳು ಹಾಗೂ ಆರ್ಥಿಕ ತಜ್ಞರು, ಕೃಷಿ ತಜ್ಞರು, ರೈತ ಮುಖಂಡರು, ಸ್ವಾಮಿಗಳು ಮತ್ತು ಪ್ರತಿಯೊಂದು ರಾಜ್ಯದಿಂದ 5 ಜನ ಕೃಷಿ ವಿಜ್ಞಾನಿಗಳು ಹಾಗೂ 5 ಜನ ಬುದ್ಧಿಜೀವಿಗಳು ಇವರೆಲ್ಲರನ್ನ ಆಹ್ವಾನಿಸಲಾಗಿದೆ ಮತ್ತು ಈ ಕಾರ್ಯಕ್ರಮದ ಉದ್ಘಾಟನೆಗೆ ಇನ್ಫೋಸಿಸ್ ಅಧ್ಯಕ್ಷರು ಹಾಗೂ ರಾಜ್ಯಸಭೆ ಸದಸ್ಯರಾದ ಶ್ರೀಮತಿ ಸುಧಾಮೂರ್ತಿ ಮತ್ತು ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನದ ಧರ್ಮಾಧಿಕಾರಿಗಳಾದ ಮತ್ತು ರಾಜ್ಯಸಭಾ ಸದಸ್ಯರಾದ ಡಾ ವೀರೇಂದ್ರ ಹೆಗಡೆ ಮತ್ತು 5 ಜನ ಕೇಂದ್ರ ಸಚಿವರಾದ ಕೃಷಿ ಮಂತ್ರಿ, ಕಾರ್ಮಿಕ ಮಂತ್ರಿ, ಕೈಗಾರಿಕಾ ಮಂತ್ರಿ, ನೀರಾವರಿ ಮಂತ್ರಿ ಮತ್ತು ಶಿಕ್ಷಣ ಮಂತ್ರಿ, 5 ಜನ ಕರ್ನಾಟಕ ರಾಜ್ಯದ ಮಂತ್ರಿಗಳನ್ನು ಆಹ್ವಾನಿಸಲಾಗುವುದು ಎಂದು ತಿಳಿಸಿದರು. ಕಾರ್ಯಕ್ರಮದ ಪ್ರಯುಕ್ತ ಪೂರ್ವಭಾವಿ ಸಭೆ ಮತ್ತು ಸಲಹೆಗಾಗಿ ಸಭೆಯನ್ನ ಏಪ್ರಿಲ್ 27ರಂದು ಬೆಳಗ್ಗೆ 10:30 ಗಂಟೆಗೆ ಚೇಂಬರ್ ಆಫ್ ಕಾಮರ್ಸ್ ಸಭಾಂಗಣ ಕಲಬುರಗಿಯಲ್ಲಿ ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್, NKS TV4 ಕಲಬುರಗಿ. ಪುಸ್ತಕಗಳು ಕೂಡ ಇಡೀ ದೇಶ ತುಂಬಾ ಭಾಷಾವರಾಗ್ತದೆ ಅಂತಕ್ಕಂಥದ್ದು ಹೇಳಬಹುದು. ಹಾಗಾಗಿ ಆ ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿರ್ತಕ್ಕಂಥದ್ದು. ಜೊತೆಗೆ ತಮ್ಮಲ್ಲಿ ಒಂದು ಮನವರಿಕೆ ಏನ್ ಮಾಡ್ತೀವಿ, ತಮ್ಮಲ್ಲಿ ಏನೋ ಬೇಡಿಕೆ ಅಂದ್ರೆ 27ನೇ ತಾರೀಕು ಚೇಂಬರ್ ಆಫ್ ಕಾಮರ್ಸ್ ನಲ್ಲಿ ನಡೀತಾ ಪ್ರಕಾಶಯುತ ನವಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಬುರಾಣಗೌಡ ಪಾಟೀಲ್ ಜಿಲ್ಲಾ ಅಧ್ಯಕ್ಷರು ನವಕರ್ನಾಟಕ ರೈತ ಸಂಘ, ಅದೇ ರೀತಿ ಬಸವರಾಜ್ ಸ್ವಾಮೀಜಿ ರೈತ ಮುಖಂಡರು ಜಿಲ್ಲಾ, ಅದೇ ರೀತಿಯಾಗಿ ಚಿಂಚೋಳಿ ತಾಲೂಕಿನ ತಾಲೂಕು ಅಧ್ಯಕ್ಷರು ಮುಕುಂದ್ ರೆಡ್ಡಿ. ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ತಾವೇನಿದ್ರಿ ತಮ್ಮೆಲ್ಲರಿಗೂ ನಮ್ಮ ನಮಸ್ಕಾರ. ಪತ್ರಿಕಾಗೋಷ್ಠಿ ಉದ್ದೇಶ ಏನಪ್ಪಾ ಅಂದ್ರೆ, ಜುಲೈ 25, 26, 27 3 ದಿನದ ರಾಷ್ಟ್ರೀಯ ಕಾರ್ಯಕ್ರಮ ಇರೋದ್ರಿಂದ ಇದೇ 27ನೇ ತಾರೀಕು ಚೇಂಬರ್ ಆಫ್ ಕಾಮರ್ಸ್ ನಲ್ಲಿ ನಡೀತಕ್ಕಂಥ ಪೂರ್ವಭಾವಿ ಸಭೆಗೆ ವಿವಿಧ ಮಠಾಧೀಶರು, ಪ್ರಗತಿಪರ ರೈತರು, ಸಮಾಜದ ಏಳಿಗೆಗೆ ಹೋರಾಟ ಮಾಡ್ತಕ್ಕಂಥವರು ಸಭೆಗೆ ಬರ್ತಕ್ಕಂಥದ್ದು. ಈ ಸಭೆಯ ಉದ್ದೇಶ ಏನಪ್ಪಾ ಅಂದ್ರೆ, ಯಾವಾಗ ಜುಲೈ 25, 26, 27ನೇ ತಾರೀಕಿಗೆ ನಡೀತಕ್ಕಂಥ ಬೃಹತ್ ಸಮಾವೇಶ ರೈತರು ಈ ದೇಶದ 30 ರಾಜ್ಯದ 1 ರಾಜ್ಯದ 5 ಜನ ಅಗ್ರಿಕಲ್ಚರ್ ಎಕ್ಸ್ಪರ್ಟ್ ಅಂದ್ರೆ ಕೃಷಿ ತಜ್ಞರು ಕೂಡ ಒಂದೊಂದು ರಾಜ್ಯದ 5 ಜನ ಬಂದರು. ಅದೇ ರೀತಿಯಾಗಿ ಒಂದೊಂದು ರಾಜ್ಯದ 5 ಜನ ಬುದ್ಧಿಜೀವಿಗಳು ಕೂಡ ಬರ್ತಾ ಇದ್ದಾರೆ. ಜೊತೆಗೆ ಕೇಂದ್ರ ಸರ್ಕಾರದ 5 ಜನ ಮಂತ್ರಿಗಳು, ಒಬ್ಬರು ಅಗ್ರಿಕಲ್ಚರ್ ಮಿನಿಸ್ಟರ್, ಇನ್ನೊಬ್ರು ವಿದ್ಯಾಮಂತ್ರಿ, ಒಬ್ರು ಕಾರ್ಮಿಕ ಮಿನಿಸ್ಟರ್, ನೀರಾವರಿ ಸಚಿವರುಗಳನ್ನ ಕರೀಬೇಕು ಅಂತ ಇಚ್ಛೆ ಮಾಡಿದ್ದೇವೆ. ಈಗಾಗಲೇ ಇಲ್ಲಿ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರಮುಖರು ಬರೋರು ಅಂದ್ರೆ ಒಬ್ರು ಕನ್ನೇರಿ ಶ್ರೀಗಳು ಹಾಗೂ ಅಣ್ಣಾ ಹಜಾರೆ, ನಾನಾ ಪಟೇಕರ್, ರಾಜಸ್ಥಾನದ ದಶರಥ್ ಕುಮಾರ್, ಇನ್ನೊಬ್ಬ ರಾಜಸ್ಥಾನದ ರಾಜೇಂದ್ರ ಕುಮಾರ್, ದಿಲ್ಲಿಯಿಂದ ಮಣೀಂದ್ರ ಜೈನ್ ಮತ್ತು ಗಾಂಧೀಜಿಯವರ ಮೊಮ್ಮಗ ತುಷಾರ್ ಗಾಂಧಿ ಅವರು, ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಮಗ ಕೂಡ ಬರ್ತಾ ಇದ್ದಾರೆ. ಜೊತೆಗೆ ನಾವು ಇನ್ನೋರ್ವ ಅತ್ಯಂತ ನಮ್ಮ ರೈತರಿಗೆ ಬೇಕಾಗಿರ್ತಕ್ಕಂಥ ಡಾಕ್ಟರ್ ಸ್ವಾಮಿನಾಥನ್ ಅವರ ಮಗಳನ್ನು ಕೂಡ ಕರಿಬೇಕಂತಕ್ಕಂಥ ಇಚ್ಛೆ ಮಾಡಿದ್ದೇವೆ. ಕಾರ್ಯಕ್ರಮಗಳ ಉದ್ಘಾಟನೆ ಬಹುಶಃ 3 ದಿನಗಳ ಕಾಲ ಇರೋದ್ರೆ ಕಾರ್ಯಕ್ರಮಗಳ ಉದ್ಘಾಟನೆ ಸುಧಾಮೂರ್ತಿ ಅವರನ್ನ ಆಹ್ವಾನಿಸಬೇಕು ಅಂತಕ್ಕಂಥ ಚರ್ಚೆ ಕೂಡ ನಡೆದಿದೆ. ಜೊತೆಗೆ ಯಾವ ಕರ್ನಾಟಕ ರಾಜ್ಯದಲ್ಲಿ ಸಾಮಾನ್ಯವಾಗಿ ಹಣಕಾಸಿನ ಕಾರ್ಮಿಕರು, ಬಡಬಗ್ಗರಿಗೆ ಸಾಲ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ, ಮಂಜುನಾಥ ಸ್ವಾಮಿ ಅವರ ಮಂಜುನಾಥ ಸ್ವಾಮಿಯ ಧರ್ಮಸ್ಥಳದ ಅಪ್ಪಾಜಿಯವರು ಕೂಡ ವೀರೇಂದ್ರ ಹೆಗಡೆ
ಕರೀತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ. ಹೀಗಾಗಿ 3 ದಿವಸಗಳ ಕಾಲ 3 ಅಂಶದ ಮೇಲೆ ಇರ್ತಕ್ಕಂಥ ಕಾರ್ಯಕ್ರಮ. 3 ಅಂಶ ಅಂದ್ರೇನು? ಒಂದು, ಆಹಾರ ಪದ್ಧತಿ ಚೇಂಜ್ ಆಗುತ್ತೆ ದೇಶದಲ್ಲಿ. ಆಹಾರ ಪದ್ಧತಿ ಚೇಂಜ್ ಏನಪ್ಪಾ ಅಂದ್ರೆ, ದೇಶದಲ್ಲಿ 60-70% ರೋಗಗ್ರಸ್ತ ಜನರಾಗೋದ್ರಿಂದ ನಾವು ತಿಂತಕ್ಕಂಥ ಆಹಾರ ಸಂಪೂರ್ಣವಾಗಿ ವಿಷ ಅಂತಕ್ಕಂಥದ್ದು ಸಾಮಾನ್ಯ ಜನರು ಹೇಳ್ತಾರೆ, ಹಾಗೂ ವೈದ್ಯರು ಕೂಡ ಹೇಳ್ತಕ್ಕಂಥದ್ದು. ಹಾಗಾಗಿ ಅದನ್ನ ಆಹಾರ ಪದ್ಧತಿ ಸರ್ಕಾರದಿಂದ ಚೇಂಜ್ ಮಾಡ್ತಕ್ಕಂಥ ಸಾವಯವ ಕೃಷಿ ಆಗಲಿ ಬೇರೆ ಬೇರೆ ವಿಚಾರಗಳನ್ನು ತಗೊಂಡು ಸರ್ಕಾರನೇ ಇದು ಆಹಾರ ಪದ್ಧತಿ ಚೇಂಜ್ ಆಗಬೇಕು, ಈ ರೋಗಗ್ರಸ್ತರನ್ನು ಉಳಿಸಬೇಕು ಅನ್ನತಕ್ಕಂಥದ್ದು.